ಶ್ಯಾಮ್ ಪ್ರಸಾದ್ ಮುಖರ್ಜಿ ದೇಶದ ಏಕತೆಗಾಗಿ ಪ್ರಾಣ ತ್ಯಾಗ ಮಾಡಿದರು. ಸಿಎಸ್ ನಿರಂಜನ್ ಕುಮಾರ್. ಬಿಜೆಪಿ ಕಚೇರಿಯಲ್ಲಿ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಲಿದಾನ ದಿವಸ್ ಆಚರಣೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತದ ಏಕತೆಗಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದರು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಹೇಳಿದರು. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಲಿದಾನ ದಿವಸ್ ಕಾರ್ಯಕ್ರಮದಲ್ಲಿ ಪುಷ್ಪಾಚರಣೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜೂನ್ 23, 1953ರಂದು ನಿಧನರಾದರು. ಅವರು ಭಾರತದ ಪ್ರಮುಖ ರಾಜಕಾರಣಿ, ವಕೀಲ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರು 1951ರಲ್ಲಿ ಭಾರತೀಯ ಜನಸಂಘವನ್ನು ಸಂಸ್ಥಾಪಿಸಿದರು ಮತ್ತು 1952ರ ಚುನಾವಣೆಯಲ್ಲಿ ಸಂಸತ್ತಿಗೆ ಆಯ್ಕೆಯಾದರು. ಅವರು ಕಾಶ್ಮೀರಕ್ಕೆ ಪ್ರತ್ಯೇಕ ಪ್ರವೇಶವನ್ನು ವಿರೋಧಿಸಿದರು ಮತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರವೇಶಿಸಲು ಪ್ರಯತ್ನಿಸಿದಾಗ ಬಂಧಿಸಲ್ಪಟ್ಟರು ಎಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಪಕ್ಷವನ್ನು ತಳಮಟ್ಟದಿಂದ ಬಲವರ್ಧನೆ ಮಾಡೋಣ ಎಂದರು. ರಾಜ್ಯ ಸರ್ಕಾರ ಒಂದು ಓಪ್ಲೆಸ್ ಸರ್ಕಾರ. ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 11 ವರ್ಷದಿಂದ ಉತ್ತಮ ಆಡಳಿತ ನೀಡಿದ್ದು, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಒಳ್ಳೆಯ ಆಡಳಿತ ಕೊಡುವ ಪ್ರಯತ್ನ ಮಾಡಿತ್ತು. ಆದರೆ ಈಗಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು, ಭಿಕ್ಷುಕರು ಯೋಜನೆಯಲ್ಲಿ ಹಣ ಕಿತ್ತುಕೊಳ್ಳುವ ಮಟ್ಟಕ್ಕೆ ಹೋಗಿದ್ದು ಒಂದು ಓಪ್ಲೆಸ್ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭಾಧ್ಯಕ್ಷ ಸುರೇಶ್, ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ, ಮಾಜಿ ಅಧ್ಯಕ್ಷ ಆರ್ ಸುಂದರ್, ಚೂಡ ಮಾಜಿ ಅಧ್ಯಕ್ಷರಾದ ಶಾಂತಮೂರ್ತಿ ಕುಲಗಾಣ್ಯ, ಬಾಲಸುಬ್ರಹ್ಮಣ್ಯಂ, ಪ್ರಧಾನ ಕಾರ್ಯದರ್ಶಿ ಮೂಡ್ನುಕೂಡು ಪ್ರಕಾಶ್, ನಗರ ಮಂಡಳ ಅಧ್ಯಕ್ಷ ಶಿವರಾಜ್, ಡಾಕ್ಟರ್ ಎಆರ್ ಬಾಬು, ಜಿಲ್ಲಾ ವಕ್ತಾರ ಕಾಡಳ್ಳಿ ಕುಮಾರ್, ಟಗರಪುರ ರೇವಣ್ಣ, ಕೂಸಣ್ಣ, ಮಹೇಶ್, ಬೂದಿತಿಟ್ಟು ಶಿವಕುಮಾರ್, ಸರೋಜಮ್ಮ, ಸರಸ್ವತಮ್ಮ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಲೆಯೂರು ಕಮಲಮ್ಮ, ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್, ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಆರ್ ಪುಟ್ಟಮಲ್ಲಪ್ಪ, ಹುಲ್ಲಿನ ಶಿವಣ್ಣ, ಎಂಎಸ್ ಚಂದ್ರಶೇಖರ್, ಎಸ್ಸಿ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಂಬಳ್ಳಿ ರಾಮಣ್ಣ, ಮುತ್ತಿಗೆ ಮೂರ್ತಿ, ಮಂಡಳ ಮಾಜಿ ಅಧ್ಯಕ್ಷರಾದ ನಾಗರಾಜು, ರಾಮಸಮುದ್ರ ಶಿವಣ್ಣ, ವೀರೇಂದ್ರ, ಬಂಗಾರ ನಾಯಕ, ನಮೋ, ಮಂಜು, ಕೇಬಲ್ ರಂಗಸ್ವಾಮಿ, ಪ್ರಜ್ವಲ್, ಸತೀಶ್, ಕಿರಣ್ ಇತರರು ಹಾಜರಿದ್ದರು. ವರದಿ ಹೋಮನ್ ನಂಜುಂಡನಾಯಕ, ಚಾಮರಾಜನಗರ. ಮಾನ್ಯತೆಯನ್ನು ಸಿಕ್ಕದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ವರ್ಷಗಳ ಕಾಲ ತನ್ನ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮುಂದುವರಿತಾರೋ ಒಂದು ಸನ್ನಿವೇಶದಲ್ಲಿ ನಾವು ಇರುವಂಥದ್ದು. ಹಾಗಾಗಿನೇ ನಾವು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವ್ರನ್ನ ನೆನಪು ಮಾಡಿಕೊಳ್ಳುವಂಥದ್ದನ್ನು ನಾವೆಲ್ಲ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಅನ್ನೋದ್ರಲ್ಲಿ ಮಾಡಬೇಕಾಗಿದೆ. ಈಗಾಗಲೇ ನಾವು ನರೇಂದ್ರ ಮೋದಿಯವರ ಈ ಒಂದು 11ನೇ ವರ್ಷದ ಒಂದು ಅಧಿಕಾರದ ಅವಧಿಯಲ್ಲಿ ನಾವೆಲ್ಲ ಇದ್ದೀವಿ. ನಾವು ಈಗಾಗಲೇ ಸುಂದರ್ ಅವರು ಅದನ್ನು ಮಾತಾಡಬೇಕಾದ್ರೆ ಹೇಳಿದ್ರು. ಅವರು ಸುಂದರ್ ಅವರು 11 ವರ್ಷಗಳ ಮೋದಿಯವರ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾವು ಈಗಾಗಲೇ ಮಾಳವಿಕಾ ಮೇಡಮ್ ಅವರು ನಮ್ಮ ಚಾಮರಾಜನಗರಕ್ಕೆ ಬಂದು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅದನ್ನು ನಾವೆಲ್ಲ ಏನೆಲ್ಲ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ತಿಳಿಸುವಂಥದ್ದನ್ನು ಮಾಡಿದ್ರು. ಈಗ 11ನೇ ವರ್ಷದ ಒಂದು ಈ ಸನ್ನಿವೇಶದಲ್ಲಿ ನರೇಂದ್ರ ಮೋದಿಯವರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ರು. ಇದನ್ನು ನಾವು ಜನಗಳ ಮಧ್ಯದಲ್ಲಿ ನಾವು ತಿಳಿಸುವಂಥದ್ದನ್ನು ಮಾಡಬೇಕಾಗ್ತದೆ. ಅಂದರೆ ಎಲ್ಲ ಈ ಥರ ದೊಡ್ಡ ದೊಡ್ಡ ಸಭೆಗಳನ್ನೇ ಮಾಡಬೇಕು ಅನ್ನೋದ್ರಲ್ಲಿ ಏನಿಲ್ಲ. ನಾವು ಎಲ್ಲೆಲ್ಲಿ ಸೇರ್ತೀವಿ, 10 ಜನ ಈ ಕಡೆ ಅಲ್ಲಿ ನರೇಂದ್ರ ಮೋದಿ ಎಷ್ಟೆಲ್ಲ ಅಭಿವೃದ್ಧಿ ಮಾಡೋದಲ್ವ ನಮ್ಮ ದೇಶದಲ್ಲಿ. ಇಂಥ ರಸ್ತೆಗಳು ಬಂತು, ಇಂಥ ಬ್ರಿಡ್ಜ್ಗಳು ಬಂತು, ಇಂಥ ಒಂದು ಒಳ್ಳೆ ಟ್ರೈನ್ ವ್ಯವಸ್ಥೆಗಳಾಯಿತು, ರೈಲ್ವೆ ವ್ಯವಸ್ಥೆಗಳಾಯಿತು, ವಿಮಾನ ನಿಲ್ದಾಣಗಳು ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಬರೋ ಥರದಲ್ಲಾಗಿದೆ. ಇವತ್ತು ಸಮಗ್ರ ಇವತ್ತು ಆರ್ಥಿಕ ವ್ಯವಸ್ಥೆ ಎಷ್ಟು ಅಭಿವೃದ್ಧಿ ಇಂಪ್ರೂವ್ ಆಗಿದೆ ನಮ್ಮದು. ಈ ಥರದಲ್ಲಿ ಈ ಸಣ್ಣ ಸಣ್ಣ ವಿಚಾರಗಳನ್ನ ತಗೊಂಡ್ರೆ ನೀವು ಮನೆಗಳಿಗೆ ಶೌಚಾಲಯಗಳನ್ನು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 65 ವರ್ಷ ಆಡಳಿತ ಮಾಡಿದ್ರು. ಸಣ್ಣ ವಿಚಾರಗಳನ್ನ ಯೋಚನೆ ಮಾಡಲಿಲ್ಲ ಅವರು. ನಾವು ಇರುವಂಥದ್ದು ಬರೀ ಘೋಷಣೆ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರು. ಇದು ಬಡತನ ನಿರ್ಮೂಲನೆ ಮಾಡ್ತೀವಿ ಅನ್ನೋದ್ರಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಮಾಡೋ ಮುಖಾಂತರ ಅವರು ಬರೀ ಹೇಳ್ತಾ ಇದ್ರೆ ಹೊರತು ಪ್ರತಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇದೇ ವಾಕ್ಯ ಅವರು ಏನೋ ಬಡತನವನ್ನು ದೂರ ಮಾಡ್ತೀವಿ ಅನ್ನೋದನ್ನ ಪ್ರತಿ 5 ವರ್ಷಕ್ಕೆ ಒಂದ್ಸರಿ ಹೇಳ್ತಿದ್ರು. ದೂರ ಆಗಲಿಲ್ಲ, ಅದು ಹೇಳೋದು ನಿಲ್ಲಿಸ್ತಿದ್ದಾರೆ. ಈ ಥರದಲ್ಲ ಆಗ್ತದೆ. ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಿಜವಾಗಿ ಬಡತನದ ರೇಖೆ ಇವತ್ತು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಈ ನಾನು ಶೌಚಾಲಯದ ಬಗ್ಗೆ ಪ್ರಸ್ತಾಪ ಮಾಡಿದೆ. ಪ್ರತಿ ಮನೆಗೂ ಶೌಚಾಲಯ ಬೇಕು ಅನ್ನೋದ್ರಲ್ಲಿ
ಒಬ್ಬ ಪ್ರಧಾನಮಂತ್ರಿ ಅದನ್ನ ಏನು ಅನ್ಕೊಂಡು ಅದನ್ನು ಕಾರ್ಯಸಾಧನೆ ಮಾಡ್ತಾರೆ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ದೇಶದಲ್ಲಿ ಅದು ಸಾಧ್ಯನ ಅರ್ಥದಲ್ಲಿ ಇದ್ದಂಥ ಅನೇಕ ವಿಚಾರಗಳು ಇವತ್ತು ಎಲ್ಲರ ಮನೆಗೂ ಸಿಲಿಂಡರ್ ತಲುಪಿದೆ, ಎಲ್ಲರ ಮನೆಗೂ ನೀರು ತಲುಪ್ತಾ ಇದೆ. ಈ ಥರದ್ದು ಎಲ್ಲರ ಮನೆಗೂ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳು ಬಂದರೆ ನೇರವಾಗಿ ತಲುಪೋದ್ರಲ್ಲಿ ಆಗ್ತಾ ಇದೆ. ಅನೇಕ ವಿಚಾರಗಳಲ್ಲಿ ಇವತ್ತು ನಮ್ಮ ಅಭಿವೃದ್ಧಿ ಆಗ್ತಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಕೊಟ್ಟಿದ್ದಾರೆ. ಅದೇ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಕೇಳಿದ್ರು ಬರೀ ಭ್ರಷ್ಟಾಚಾರದ ಮಾತುಗಳೇ, ಬರೀ ಭ್ರಷ್ಟಾಚಾರದ್ದೇ. ಎಷ್ಟೆಲ್ಲ ಭ್ರಷ್ಟಾಚಾರಗಳಾಯಿತು ಅವತ್ತು. ಅದು ಪೂಜೀಸ್ ಕಟ್ಟಾನ, ಎಲ್ಲಿದ್ದಲ್ಲ ಹಗರಣ, ಆದರ್ಶ ಅಪಾರ್ಟ್ಮೆಂಟ್ ಹಗರಣ, ಈ ಥರದ್ದು ಲಕ್ಷ ಕೋಟಿ ಹಗರಣಗಳನ್ನ ನಾವು ಅವತ್ತು ನೋಡಿದಂಥದ್ದು. ಇವತ್ತು ನರೇಂದ್ರ ಮೋದಿಯವರು ಬಂದು 11 ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಅವರಿಗೆ ಲೇಪ ಆಗಲಿಲ್ಲ, ಅವರಿಗೆ ಎತ್ಕೊಳ್ಳುವಂಥದ್ದು ಆಗಲಿಲ್ಲ. ಆ ಥರ ಸ್ವಚ್ಛವಾದಂಥ ಆಡಳಿತವನ್ನು ಕೊಟ್ಟಂಥದ್ದು ನಮ್ಮ ನರೇಂದ್ರ ಮೋದಿಯವರು. ಹಾಗಾಗಿಯೇ ಆ ನರೇಂದ್ರ ಮೋದಿಯವರ ಆಡಳಿತವನ್ನು 11 ವರ್ಷದ ಆಡಳಿತವನ್ನು ನಾವು ತಿಳಿಸುವಂಥ ಪ್ರಯತ್ನವನ್ನು ನಾವು ಎಲ್ಲೆಲ್ಲಿ ಸೇರ್ತೀವಿ ಇಲ್ಲಿ ಮಾಡಬೇಕಾಗಿದೆ. ಇವತ್ತು ಅದನ್ನು ಹೇಳಿದ್ರು, ಈ ನಾವು ಎಲ್ಲಿ ಈ ಫಲಾನುಭವಿಗಳು ಇದನ್ನು ಸಿಕ್ಕಿದಂಥ ಸಂದರ್ಭದಲ್ಲಿ ಅವರ ಹತ್ರ ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ಸುದ್ದಿಗೋಸ್ಕರದಲ್ಲಿ ಏನು ಹೇಳ್ತಾ ಇದ್ರು, ಅದಕ್ಕೆ ಇದು ಸರ್ಕಾರ ಎಲ್ಲರಿಗೂ ಮನೆಗಳನ್ನು ಕೊಡ್ತಾ ಇದ್ರು. ಇದೊಂದು ರಾಜ್ಯ ಸರ್ಕಾರದ ಎಡವಿಟ್ಟು ಈ 60 ವಯಸ್ಸಿಗಿಂತ ಮೇಲ್ಪಟ್ಟವರಿಗೆ ಪಿಂಚಣಿ ಕೊಡ್ತಾ ಇದ್ರು. 60 ವಯಸ್ಸಿನವರಿಗೆ 600 ರೂಪಾಯಿ, 65ಗಿಂತ ಮೇಲ್ಪಟ್ಟ